ಜನ್ಮದಿನಾಚರಣೆ ಎಂಬುದು ಕೇವಲ ವೈಯಕ್ತಿಕ ಸಂಭ್ರಮವಾಗಿರಬಾರದು, ಅದು ಸಮಾಜಕ್ಕೆ ಪ್ರೇರಣೆಯಾಗಬೇಕು ಎಂಬ ಆಶಯದೊಂದಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಹಾಗೂ ವಿಭಿನ್ನವಾಗಿ ಆಚರಿಸಿಕೊಂಡರು. ಅದ್ದೂರಿ ಹುಟ್ಟುಹಬ್ಬದ ಆಚರಣೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡ ಅವರು ಈ ಬಾರಿ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ತಾವು ವ್ಯಾಸಂಗ ಮಾಡಿದ ಆನೇಕಲ್ನ ಎಎಸ್ಬಿ ಶಾಲೆ ಸೇರಿದಂತೆ ಚಂದಾಪುರದ ಸ್ವಾಮಿ ವಿವೇಕಾನಂದ ಶಾಲೆ, ಹುಸ್ಕೂರು ಸರ್ಕಾರಿ ಶಾಲೆ ಹಾಗೂ ಮುತ್ತಾನಲ್ಲೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ 1 ವರ್ಷದ ಅವಧಿಗೆ ವಿಜಯವಾಣಿ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ಸಂಚಿಕೆಯನ್ನು ಉಚಿತವಾಗಿ ವಿತರಿಸುವ ಮೂಲಕ ಜ್ಞಾನದ ದಾಸೋಹ ಮೆರೆದರು. ಈ ಕಾರ್ಯಕ್ರಮದಲ್ಲಿ ಅವರ ಸ್ನೇಹಿತರಾದ ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು, ವಿದ್ಯೆ ಎಂಬುದು ಯಾರಿಂದಲೂ ಕದಿಯಲಾಗದ ಅತಿ ದೊಡ್ಡ ಸಂಪತ್ತು. ವಿದ್ಯಾರ್ಥಿಗಳು ಕಲಿಕೆಯ ಹಂತದಲ್ಲಿ ಯಾವುದೇ ಆಕರ್ಷಣೆಗಳಿಗೆ ಬಲಿಯಾಗದೆ ಏಕಾಗ್ರತೆ ಮತ್ತು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಉನ್ನತ ಸಾಧನೆಗೈದು ತಾವು ಓದಿದ ಶಾಲೆ ಹಾಗೂ ತವರು ಗ್ರಾಮಕ್ಕೆ ಕೀರ್ತಿ ತರುವಂತಾಗಬೇಕು. ಜೀವನದಲ್ಲಿ ಸೋಲು ಗೆಲುವುಗಳು ಸಹಜ, ಆದರೆ ನಿಮ್ಮ ಕೈಯಲ್ಲಿರುವ ಪುಸ್ತಕ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಜ್ಞಾನ ಮಾತ್ರ ನಿಮಗೆ ಶಾಶ್ವತ ಗೆಲುವನ್ನು ತಂದುಕೊಡಬಲ್ಲದು. ಅಂತರ್ಜಾಲ ಮತ್ತು ಮೊಬೈಲ್ನ ಆಕರ್ಷಣೆಗಳ ಹಿಂದೆ ಹೋಗುವ ಬದಲು ಜಗತ್ತನ್ನ ಅರಿಯಲು ಪುಸ್ತಕಗಳ ಮೊರೆ ಹೋಗಿ ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ. ನೀವು ಸಾಧಿಸುವ ಪ್ರತಿ ಯಶಸ್ಸು ನನ್ನಂತಹ ಹಿತೈಷಿಗಳಿಗೆ ಸಿಗುವ ಅತ್ಯುತ್ತಮ ಜನ್ಮದಿನದ ಉಡುಗೊರೆ ಎಂದು ಕಿವಿಮಾತು ಹೇಳಿ ಸ್ಫೂರ್ತಿ ತುಂಬಿದರು. ಕಾರ್ಯಕ್ರಮದಲ್ಲಿ ನಟಕೋಡಿ ಮುರುಘಾ, ಹಿರಿಯ ಪತ್ರಕರ್ತ ಚಂದಾಪುರ್ ಸಿಆರ್, ವಿಜಯ್ ಕುಮಾರ್, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತೆ ಹೀಲಲಿಗೆ ನಾಗವೇಣಿ, ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ್ ಮಹೇಶ್, ಯುವ ನಾಯಕರಾದ ಗೌರಿ ಶಂಕರ್, ಸೌಂದರ್ಯ, ಟಿಎಸ್ ಕುಮಾರ್ಚಾರಿ, ಅತ್ತಿಬೆಲೆ ಎಸ್ಎಂಆರ್, ರವಿಕುಮಾರ್, ಬಳಗಾರನಹಳ್ಳಿ ಸತೀಶ್ ಹಾಗೂ ವಿಜಯವಾಣಿ ಪತ್ರಿಕೆಯ ಪ್ರಸರಣ ವಿಭಾಗದ ಮುಖ್ಯಸ್ಥ ವಿದ್ಯಾಧರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿದ್ಯೆ ಎಲ್ಲವನ್ನು ಕೊಂಡ್ಕೊಳ್ತದೆ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಸಮಾಜದಲ್ಲಿ ನಾವು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಉತ್ತಮ ಪ್ರಜೆಗಳಾಗಿ ಬದುಕಬೇಕಾದ್ರೆ ವಿದ್ಯೆ ಬಹಳ ಮುಖ್ಯ. ಹಾಗಾಗಿ ವಿದ್ಯೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತು ನಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇವತ್ತು ಏನೆಲ್ಲ ಸಂಪಾದನೆ ಮಾಡೋದು ಕೂಡ ಎಲ್ಲವೂ ಕೂಡ ನಶಿಸೋದು. ದುಡ್ಡು ಕೂಡ ಕರಗ್ತದೆ, ಆಸ್ತಿ ಕೂಡ ಕರಗ್ತದೆ, ಎಲ್ಲವೂ ಕೂಡ ಆಯಸ್ಸು ಕೂಡ ಕರಗ್ತದೆ. ಆದರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ನಾವು ಹುಟ್ಟಿನಿಂದ ಸಾಯುವ ಮಣ್ಣಿನಲ್ಲಿರೋರಿಗೂ ಕೂಡ ಇರ್ತದೆ ಇಂಥ ವಿದ್ಯೆ. ಮತ್ತು ಇಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುಗಳಿಗೆ ಮತ್ತು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನಾವು ಸದಾ ಚಿರಋಣಿಯಾಗಬೇಕು. ಮತ್ತು ನಮಗೆ ಅನ್ನ ಕೊಡ್ತಕ್ಕಂಥ ರೈತರು, ದೇಶ ಕಾಯ್ತಕ್ಕಂಥ ಯೋಧರು, ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಈ 3 ಜನರಿಗೆ 4 ಜನರಿಗೆ ನಾವು ಚಿರಋಣಿಯಾಗಿರಬೇಕು. ಮತ್ತು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ರಾತ್ರಿ ಅಥವಾ ಬೆಳಗ್ಗೆ ಹೊತ್ತು ನಮ್ಗೆ ಹೇಳ್ತಾರೆ. ಆದರೆ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಒಂದು ಕಲ್ಲಿನ ರೀತಿ ಇರ್ತಕ್ಕಂಥ ನಮ್ಮ ಏನು ಮೂರ್ತಿಗಳ ರೂಪಿಯಲ್ಲಿ ಮಾಡ್ತಕ್ಕಂಥ ಗುರುಗಳನ್ನು ನಾವು ಸದಾ ನೆನೀಬೇಕಾಗ್ತದೆ. ಮತ್ತು ನಾನು ಈ ಒಂದು ಸ್ಥಾನಮಾನಕ್ಕೆ ನಾನು ಯಾಕೆ ಇವತ್ತಿಗೆ ಬಂದೆ ಅಂತ ಹೇಳಿದ್ರೆ, ನಾನು ಹಲವಾರು ಕಡೆ ಹೇಳ್ತಾ ಇರ್ತೀನಿ, ನನ್ನ ಸಾಧನೆಗೆ ನನ್ನ ASB ಶಾಲೆ ಕಾರಣ ಅಂತೇಳಿ. ಮೊನ್ನೆ ಕೂಡ ಸುಮಾರು ಜೀನಿಸಲ್ಲಿ ಒಂದು ಅರ್ಧ ಗಂಟೆ ನಾನು ಇಂಟ್ರೂ ಮಾಡಿದಾಗ ನಾನು ಹೇಳಿದ್ದೀನಿ, ಯಾಕೆ ASB ಭಾಳ ಜನ ನಾನು ಒಂದು 8-10 ವರ್ಷಗಳಿಂದ ಕಾಲೇಜಿನ ಜಾಸ್ತಿ ಇಲ್ಲಿ ತೊಡಗಿಸ್ಕೊಂಡಿದ್ದೆ. ಭಾಳ ಜನ ಕೇಳೋರು, ಲಕ್ಷಾಂತರ ಜನ ಓದಿದ್ದಾರೆ, ಅವ್ರಿಗಿಂತ ನಿನಗೆ ಯಾಕೆ ಅಂತ. ನನಗೆ ನೋಡಿ, ಇದೇ ಕೊಠಡಿಯಲ್ಲಿ 10th B-ನಲ್ಲಿ ನಾನು ಓದುವಾಗ SSLC-ನಲ್ಲಿ ಕೊನೆ ಗಳಿಗೆನಲ್ಲಿ ಫೀಸ್ ಇರ್ತದಲ್ಲ, ಆ ಸಂದರ್ಭದಲ್ಲಿ ನಾನೇನೋ ಒಂದು ಸ್ವಲ್ಪ ಹೊರಗಡೆ ಇದ್ದೆ ಕಾರಣಾಂತರದಿಂದ. ಆಗ KR ಕೃಷ್ಣಾರೆಡ್ಡಿ ಅಂತವರು 88 ರೂಪಾಯಿನ ಅಂತಿಮ ಶುಲ್ಕನ ಕಟ್ಟಿರ್ತಾರೆ. ನನಗೆ ಅವರೇ ಕಟ್ಟಿರುತ್ತೆ. ಅವ್ರು ಕಟ್ಟಿದ್ದರಿಂದ SLC ಆಯಿತು, PUC ಆಯಿತು, ವಿಜಯ ಮೀಡಿಯಮ್ ಪಕ್ಕದಲ್ಲಿ ಡಿಗ್ರಿ ಆಯಿತು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, 2 ಬಾರಿ MP MLA ಇವೆಲ್ಲ ಸಾಧನೆ ಮಾಡಲಿದ್ದಕ್ಕೆ ಯಾವ್ದು ಕಾರಣಪ್ಪ ಅಂತ ಹೇಳಿದ್ರೆ KR ಕೃಷ್ಣಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ 88 ರೂಪಾಯಿ. ಹಾಗಾಗಿ ನಾನು ನನ್ನ ASB ಶಾಲೆಗೆ ಯಾಕೆ ಹೆಚ್ಚು ನಾನು ಒತ್ತಡ ಕೊಡ್ತೇನೆ, ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ, ಅದು ಋಣ. ಆ 88 ರೂಪಾಯಿಗೆ ನಾನು ಸಾಯೋವರೆಗೂ ಋಣ ತೀರಿಸಬೇಕು ಅಂತ ನಾನು ಅಲ್ಲಿ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಆ ಕಾಲೇಜಲ್ಲಿ ಹೇಳಿದೆ. ಯಾಕೆ ಸರ್ ನಿಮಗೆ ಇಷ್ಟು ಅಟ್ಯಾಚ್ಮೆಂಟ್ ಅಂತ. ಹಾಗಾಗಿ ಮತ್ತು ಇಲ್ಲಿ
ದೇಶ ವಿದೇಶಗಳಲ್ಲಿ ಇದ್ದಾರೆ AS ಪಿನಲ್ಲಿ ಓದಿರೋರು. ಇವತ್ತು ನಮ್ಮ ಇಲ್ಲಿ ಪ್ರತಿನಿತ್ಯ ನೋಡ್ತೀವಿ ಮೋಹನ್ ಡಾಕ್ಟ್ರು, ಅವರು ಇದೇ ಶಾಲೆಯಲ್ಲಿ ಓದಿರೋರು. ಭಾಳ ಜನ ದೊಡ್ಡವರೆಲ್ಲ ಈ ಶಾಲೆಯಲ್ಲಿ ಓದಿದ್ದಾರೆ. ದೊಡ್ಡ ರಾಜಕಾರಣಿಗಳು ಕೂಡ ಇಲ್ಲಿ ಓದಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ. ಹಂಗಾಗಿ ಈ ಶಾಲೆ ಇದ್ದರೆ ಇದ್ದಿದ್ದಕ್ಕೋಸ್ಕರವಾಗಿ ನನ್ನಂಥವರು ಎಷ್ಟೋ ಜನ ಬೆಳಕು ಬಂದರು. ಹಾಗಾಗಿ ಈ AS ಪಿ ಶಾಲೆ ಉಳಿಬೇಕು. ಮೇಡಮ್ ಅವ್ರು ಕೂಡ ಈಗೂ ಕೂಡ ಒಂದು ನೋವನ್ನು ಹಂಚ್ಕೊಂಡು ಮೇಡಮ್ ಅವ್ರು ಬಂದ ಮೇಲೆ ಒಂದು ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಏನು ವಿಜಯವಾಣಿ ಮಿತ್ರ ಇದೆ, ಇದರ ಕಲ್ಪನೆ ನಮ್ಮ ಮಹೇಶ್ ಅವರು ಇದನ್ನು ಎಂಥದ್ದು ಈ ಕಲ್ಪನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಮೊದಲು ಹೋದ ವರ್ಷನ 2 ವರ್ಷದ ಹಿಂದೆ ಸರ್ಜಾಪುರದಲ್ಲಿ ನಮ್ಮ ಚಕ್ರಿಯವರು ಕೊಡಿಸಿದ್ರು. ಹಾಗಾಗಿ ಈ ಭಾಗದಲ್ಲಿ ಇವತ್ತು ಹಿಂಗೆ ಈ ಒಂದು ಇದನ್ನು ನೀವೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಪತ್ರಿಕೆಯಲ್ಲಿ ನಮಗೆ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದೇ ಅದರ ವಿದ್ಯಾರ್ಥಿನಿಯಲ್ಲಿ ಇರ್ತದೆ. ಶಾಲೆಯಲ್ಲೂ ಮಾಡ್ತಾರೆ. ಅದರ ಪೂರಕವಾಗಿ ಇದು ನಮಗೆ ನಿರಂತರವಾಗಿ ಅದು ಭಾಳ ಬೇಗ ಮನಸ್ಸಿಗೆ ಬರ್ತದೆ. ಹಾಗಾಗಿ ಅದನ್ನು ನೀವೆಲ್ಲ ಪಠನೆ ಮಾಡಿ ಸಾರ್ಥಕತೆ ಮಾಡ್ಕೊಳ್ಳಿ ಅಂತ. ಬಟ್ ಒಳಗಡೆ ಬಂದಮೇಲೆ ಆನಂದ್ ಸರ್ದ ಒಂದು ಹಾಡು ಕೇಳಿದ ಮೇಲೆ ಹೊಟ್ಟೆ ತುಂಬಿಬಿಟ್ಟು, ಸೊ ಇನ್ನೂ 4 ತಾಸು ಊಟ ಸಿಕ್ಕಿಲ್ಲ ಅಂತಂದರೂ ಅವರ ಒಂದು ಹಾಡಿನ ಗುಂಪಿನಲ್ಲಿರುವಂಥ ಧನ್ಯವಾದಗಳು. ಆ ಒಂದು ಹಾಡಿನ ಇದ್ರ ಬಗ್ಗೆ ಅದರದ್ದು ಶಕ್ತಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ಒಂದೇ ನಿಮಿಷದೊಳಗೆ ಅದು ದುಃಖಕರ ಸಂಖ್ಯೆ ನನಗೆ, ಬಟ್ ಆದರೂ ನಿಮ್ಗೆ ಅದು ಹೇಳಲಿಕ್ಕೆ ಬಯಸ್ತೀನಿ. ನಾನು ನನ್ನ ಹೆಂಡತಿ ಮತ್ತು ಮಗನ ಕಳ್ಕೊಂಡಿದ್ದೀನಿ. ಅವರಿಬ್ಬರು ಈ ಸಂಗೀತದಲ್ಲಿ ಇದ್ದರು. ಸೊ ನನಗೆ ಅದು ಗೊತ್ತಾಗಲಿಲ್ಲ. ಈ ಒಂದು ಫಂಕ್ಷನ್ಗೆ ಬರಬೇಕಂತಂದ್ರೆ ನಾನು ತಪ್ಪಿಸ್ಕೋಬೇಕಂತ ಭಾಳ ಟ್ರೈ ಮಾಡಿದೆ ಅಂತಂದರೆ 3 ಗಂಟೆಗೆ ಬೆಂಗಳೂರಲ್ಲಿ ಮೀಟಿಂಗ್ ಇದೆ. ಬಟ್ ಇದನ್ನು ಮುಗಿಸ್ಕೊಂಡು ಅಲ್ಲಿ ಹೋಗೋದು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇದು ಮಾಡಿದೆ. ಬಟ್ ಇಲ್ಲ, ಇಲ್ಲಿ ಹೋಗಲೇಬೇಕಂತ ಒಳಗೆ ಏನೋ ನಂಗೆ ಜಗ್ತಾ ಇತ್ತು. ಬಟ್ ನನಗೆ ಗೊತ್ತಿಲ್ಲ ಯಾಕಂತ ಈಗ ಗೊತ್ತಾಗ್ತಾ ಇದೆ. ನಾಟಿ ವೈದ್ಯರ ಬಗ್ಗೆ ತಮಗೇನಾದರೂ ಅರಿವಿದೆನಾ? ನಾಟಿ ಔಷಧ ಕೊಡ್ತಾರಲ್ಲ ಅವ್ರ ಬಗ್ಗೆ, ಗೌಟಿ ಔಷಧ ಅಂತಾರಲ್ವ, ಆಯುರ್ವೇದಿಕ್ ಮೆಡಿಸಿನ್ ಗೊತ್ತಾ? ಮೊದಲಿನ ಕಾಲದಲ್ಲಿ ನಾಟಿ ವೈದ್ಯರಂತ ಇರ್ತಿದ್ರು. ಸೊ ಅವ್ರ ಹತ್ರ ರೋಗ ರುಜಿಗಳಿದ್ದಾಗ ಅವ್ರ ಹತ್ರ ಯಾರು ಹೋಗ್ತಾರಲ್ಲ ರೋಗಿಗಳು, ಅನ್ನೋದೊಂದು ಈ ಸಲ ಅವರ ಇದರಲ್ಲಿ ಬಂದಿದೆ. ಇದು ಏನಂತಂದ್ರೆ ತಮಗೊಂದು ಆಯುಧ ಇದ್ದಂಗೆ ಈ ಪತ್ರಿಕೆ ಅಲ್ವಾ? ಸೊ ನೀವೆಲ್ಲ ನೋಡ್ತಾ ಇರ್ತೀರಲ್ಲ, ವಿದ್ಯೆ ಜ್ಞಾನ ಏನಿದೆಯಲ್ಲ ಅದನ್ನು ಯಾರಿಗೂ ಕಸ್ಕೊಳಕ್ಕಾಗಲ್ಲ. ನಿಮ್ಮ ಹತ್ರ ನೀವು ಬೆಳೆಸಿದಂಥ ಚಿನ್ನ, ಬೆಳ್ಳಿ, ವಸ್ತು, ಐಡೂರ್ಯ ಏನೋ ಇದ್ದರೂ ನಿಮ್ಗೊಂದು ಗನ್ ಪಾಯಿಂಟ್ ಇಟ್ಟರೆ ಎಲ್ಲ ಕೊಟ್ಬಿಡ್ತೀರಿ ಅಲ್ವಾ? ಆದರೆ ನಿಮ್ಮ ಕಡೆ ಇರುವಂಥ ವಿದ್ಯೆ ನನಗೆ ತೊಗೊಳಕ್ಕಾಗಲ್ಲ. ನೀವು ಹೇಳಿದರೂ ನನಗೆ ಎಕ್ಸ್ಪ್ಲೇನ್ ಮಾಡಿದರೂ ನನಗೆ ಅದನ್ನು ಇಮಿಟೇಟ್ ಮಾಡೋಕ್ಕಾಗಲ್ಲ. ಅದರಿಂದ ನನಗೆ ಇದು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಇದೊಂದು ದೊಡ್ಡ ಆಯುಧ. ಇದನ್ನು ಈ ವಯಸ್ಸಿನಲ್ಲಿ ನೀವು, ಈ ಫೌಂಡೇಶನ್ ಇದೆ, ಈ ವಯಸ್ಸಿನಲ್ಲಿ ಚೆನ್ನಾಗಿ ಓದಿ ಇದನ್ನು ಮಾಡಿಕೊಂಡ್ರೆ ನಿಮಗೆ ಮುಂದೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಕಮ್ಮಿಂಗ್ ಬ್ಯಾಕ್ ಟು ದಿ ವಿದ್ಯಾರ್ಥಿ ಮಿತ್ರ, ಇವತ್ತೇನು ನಾವು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ, ಈ ಪತ್ರಿಕೆ ವಿಶೇಷತೆ ಏನಂತೇಳಂದರೆ, ಈ ಪತ್ರಿಕೆಯೊಳಗೆ ಯಾವುದೇ ಥರದ ರಾಜಕೀಯ ವಿಷಯಗಳು ಆಮೇಲೆ ಕ್ರೈಮ್ ನ್ಯೂಸು ಬರಲ್ಲ. ಇದು ಏನೇ ಇದ್ದರೂ ನಿಮ್ಮ ಸ್ಟೂಡೆಂಟ್ ಫೋಕಸ್ಡ್, ನಿಮ್ಮದು ಪೂರ ಗ್ರೀನರಿ ವಿಷಯ ಬಗ್ಗೆನೇ ಇರುತ್ತೆ. ಸೊ ದಯಮಾಡಿ ಅದನ್ನು ಯೂಸ್ ಮಾಡಿರಿ. 8 ಪೇಜಸ್ ಇರುತ್ತೆ. ಆಮೇಲೆ ಇದು ಎವ್ರಿ ಡೇ ಅಂದರೆ 361 ಡೇಸ್ ಸಪ್ಲೈ ಆಗುತ್ತೆ. ಇವನ್ ಸಂಡೇನೂ ಬರುತ್ತೆ. ಅದನ್ನು ನೀವು ಮಂಡೇ ಓದಬೇಕು. ಕಂಟಿನ್ಯೂಟಿ ಇರುತ್ತೆ ಇದರಲ್ಲಿ. ಆಮೇಲೆ ಇಂಜಿನಿಯರಿಂಗು, ಮೆಡಿಕಲ್ಲು, IAS, KAS ಏನು ವಿಚಾರ ಮಾಡ್ತಿರ್ತೇವಲ್ಲ ಅವ್ರಿಗೆಲ್ಲ ಇದನ್ನು ಏನು ಟಾಪ್ ಕೋಚಿಂಗ್ ಸೆಂಟರ್ಸ್ದಿಂದ ಆ ಮಟೀರಿಯಲ್ ಇಲ್ಲಿ ಸಪ್ಲೈ ಆಗುತ್ತೆ. ನೀವು ಅದು ಇವತ್ತು ನಿಮ್ಗೆ ಪೇಪರ್ ಸಿಕ್ಕಮೇಲೆ ನಿಮ್ಗೆ ಅದು ಅರ್ಥ ಆಗುತ್ತೆ ಇದು ಏನು ಹೇಳಿದ್ರು ಸರ್ ಅಂತೇಳಿ. ಸೊ ದಯಮಾಡಿ ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಭವಿಷ್ಯ ಮಕ್ಕಳಿಗಾಗಿ, ಶಾಲಾ ಮಕ್ಕಳಿಗಾಗಿ ಒಂದು ಪತ್ರಿಕೆ ಇದೆ ಮೇಡಮ್. ಇದು ಸೇರಿದರೆ ಅವ್ರ ಭವಿಷ್ಯ ರೂಪಿಸ್ಬೋದು. ಅಂದರೆ ನೀವು ಏನು ಓದಬೇಕು ಅಂತಿದ್ದೀರಾ, ಶಾಲೆಯಲ್ಲಿ ಕಲಿಸೋದ ಒಂದು ಪಠ್ಯಪುಸ್ತಕದ ಜೊತೆಗೆ ಇದರಲ್ಲಿ ನಿಮಗೆ ಅನೇಕ ವಿಷಯಗಳು ಗೊತ್ತಾಗುತ್ತೆ. ಇದನ್ನು ನೀವು ಪ್ರತಿದಿನ ವೇಸ್ಟ್ ಮಾಡಬಾರ್ದು. ಪ್ರತಿದಿನ ಬರುತ್ತೆ ನಿಮಗೆ. ಪ್ರತಿದಿನ ಓದಿದ್ರೆ ಇದರಲ್ಲೇ ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಅಂತಹ ಒಂದು ಪತ್ರಿಕೆಯನ್ನು ನಮ್ಮ ಒಂದು ವಿಜಯವಾಣಿ ಮ್ಯಾನೇಜರ್ ಆಗಿರುವಂತಹ ಸರ್ ಅವ್ರು ಬಂದು ಇಷ್ಟೊತ್ತು ನಿಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಮತ್ತು ಮಹೇಶ್ ಅವರು ಮತ್ತು ನಮ್ಮ ವಿಜಯಕುಮಾರ್ ಸರ್ ಅವರು ಮತ್ತು ನಮ್ಮ ಎಲ್ಲ ಒಡನಾಡಿಗಳು ಎಲ್ಲರೂ ಈ ದಿನ ಬಂದಿರೋದಿಷ್ಟೇ. ನಿಮ್ಮ ಜೊತೆ ಸ್ವಲ್ಪ ಹೊತ್ತಾದರೂ ಇದ್ದು ನಿಮಗೆ ಈ ಥರ ಒಂದು ಮಾಹಿತಿ ಕೊಡಬೇಕು ಮತ್ತು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ
ಈ ವಿಜಯವಾಣಿ ಪತ್ರಿಕೆಯಲ್ಲಿ ನನಗೆ ಕೆಲವು ವಿಷಯಗಳು ಹೇಳಿದರು. ಇಲ್ಲಿ ನಿಮ್ಮಂಥ ಮಕ್ಕಳು ಒಂದು ಇದು ಮಾಡಿದ್ದಾರೆ, ಚಿತ್ರಕಲೆ ಬಿಡಿಸಿದಾರಲ್ವಾ. ನಿಮ್ಮಲ್ಲಿ ಎಷ್ಟೋ ಜನ ಚಿತ್ರಕಲೆ ಬಿಡಿಸೋರು ಇರ್ತೀರಲ್ವಾ, ಪರಿಸರ ಆಗಿರ್ಬೋದು, ಆರೋಗ್ಯ, ನೈರ್ಮಲ್ಯ ಎಲ್ಲ ಆ ಥರ ನೋಡಿ ಅವರಿಗೆ ದಿನ ಕಳಿಸ್ಕೊಟ್ರೆ ನಿಮ್ಮ ಶಾಲೆಯಿಂದ ಈ ಪತ್ರಿಕೆಯಲ್ಲಿ ಬರುತ್ತೆ ಪ್ರಿಂಟಾಗಿ. 365 ದಿನ ಕೂಡ ಭಾನುವಾರ ಕೂಡ ಬರುತ್ತೆ. ಇಂತಹ ಒಂದು ಪತ್ರಿಕೆಯನ್ನು ನಿಮಗೆ ಒದಗಿಸ್ತಾ ಇರೋದು ಚಿನ್ನಪ್ಪ ಮತ್ತು ಮಹೇಶ್ ಅವರು. ಅವರಿಗೆ ನಿಮ್ಮ ಜೋರು ಚಪ್ಪಾಳೆ. ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ವಿದ್ಯಾರ್ಥಿ ಮಿತ್ರ ಪತ್ರಿಕೆನ ಒಂದು ಉಚಿತವಾಗಿ 1 ವರ್ಷಗಳ ಕಾಲ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಉದ್ದೇಶ ಏನಂತಂದರೆ, ನಿಮ್ಮ ಪಠ್ಯಪುಸ್ತಕಗಳು ನಿಮ್ಮ ಮೇಷ್ಟ್ರುಗಳೆಲ್ಲ ಏನು ಹೇಳ್ಕೊಡ್ತಾರೆ ಅದೇ ಸಿಲೆಬಸ್ಸು ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಇದು ಮಾಡಿ ಕಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ಸಾಮಾನ್ಯ ಜ್ಞಾನ, ಹೊರಗಡೆ ಏನೇನು ಇದು ನಡೀತಿರುತ್ತೆ ಅದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಇರುತ್ತೆ. ನಿಮ್ಮ ಪಠ್ಯದಲ್ಲಿ ನೀವೇನೇನು ನೋಡ್ತೀರೋ ಅದೇ ಇರುತ್ತೆ. ಇದು ಓದೋದ್ರ ಜೊತೆಗೆ ನಿಮ್ಮ ಜ್ಞಾನ ವೃದ್ಧಿ ಆಗೋದ್ರ ಜೊತೆಗೆ ನಿಮಗೆ ಒಂದು ಓದುವ ಹವ್ಯಾಸ ಕೂಡ ಹೆಚ್ಚಾಗುತ್ತೆ. ಪತ್ರಿಕೆ ಅಥವಾ ಪುಸ್ತಕಗಳಾಗಲಿ ಒಂದು ಓದುವ ಅಭ್ಯಾಸ ಕೂಡ ಇದಾಗುತ್ತೆ. ಪ್ರತಿದಿನ ನೀವು ಒಂದು 10-15 ನಿಮಿಷ ಇದಕ್ಕಾಗಿ ಮೀರ್ತೀರಿ. ದಯವಿಟ್ಟು ಬರೋ ಪತ್ರಿಕೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಜ್ಞಾನಾರ್ಜನೆ ಹೆಚ್ಚೋದಲ್ದಿರ ನಿಮ್ಮ ಶಾಲೆಗೂ ಇನ್ನೂ ಒಂದು ರಿಸಲ್ಟು ಇದ್ರ ಬಗ್ಗೆ ಆಗಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ನಿರೀಕ್ಷಿತವಾದ ಫಲಿತಾಂಶ ಸಿಗುತ್ತೆ. ಕಳೆದ ವರ್ಷ ನಮ್ಮ ನವೀನ್ ಅವರು ಹೇಳ್ತಾಯಿದ್ರು, ನಮ್ಮ ಆನೇಕಲ್ನ ವಿಜಯವಾಣಿ ರಿಪೋರ್ಟರ್ ಆಗಿರ್ತಕ್ಕಂಥ ನವೀನ್ ಅವರು ಹೇಳ್ತಾಯಿದ್ರು, ಆನೇಕಲ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥವ್ರು ಹೈಸ್ಕೂಲಲ್ಲಿ ಸರ್ಜಾಪುರ ಶಾಲೆ ವಿದ್ಯಾರ್ಥಿ ಅವರು ಎಲ್ಲ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರಂತೆ, ನನಗೆ ವಿಜಯವಾಣಿ ಪತ್ರಿಕೆ ವಿದ್ಯಾರ್ಥಿ ಮಿತ್ರ ಓದಿದ್ರಿಂದ ಇಷ್ಟೆಲ್ಲ ಅಂಕಗಳು ತಗೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತೇಳಿ. ಖಂಡಿತವಾಗಿ ಇದು ನಿಜವಾಗ್ಲೂ ಸತ್ಯ. ನಾವೆಲ್ಲ ದಯವಿಟ್ಟು ಈ ಒಂದು ವಿದ್ಯಾರ್ಥಿ ಮಿತ್ರನ ಪ್ರತಿದಿನ ಓದಿ ನಿಮ್ಮ ಅದರಲ್ಲಿ ಏನೇ ಡೌಟ್ ಇದ್ರೂ ನಿಮ್ಮ ಶಿಕ್ಷಕನ ಒಂದು ಅವ್ರನ್ನ ಭೇಟಿ ಮಾಡಿ ಪರಿಹರಿಸ್ತೀನಿ ಅಂತ ಹೇಳ್ತಾ, ಈ ಒಂದು ವಿಜಯವಾಣಿ ವಿದ್ಯಾರ್ಥಿ ಮಿತ್ರನ ತಮ್ಮ ಶಾಲೆಗೆ ಈ ಶಾಲೆಯಲ್ಲಿ ಒಂದು ಇದು ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆ ಅಧ್ಯಕ್ಷರು ಚಿನ್ನಪ್ಪ ಅವರ ಒಂದು ಕನಸಾಗಿತ್ತು. ಇದನ್ನೆಲ್ಲ ತಾವೆಲ್ಲ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಇದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಕೂಡ ಸಹಕಾರ ನೀಡ್ತಾರೆ ಅಂತ ಭಾವಿಸ್ಕೊಂಡು ನನ್ನ 2 ಮಾತುಗಳು ಕೂಡ ರೂಪಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ. ಮಿತ್ರರೇ, ಈ ದಿನ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ನಮ್ಮ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಮಹೇಶರು ಮತ್ತು ಈ ಭಾಗದ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದಂಥ ನವೀನ್ ಅವರ ಸಹಭಾಗಿತ್ವದಲ್ಲಿ ನಮ್ಮ ಆನೇಕಲ್ ತಾಲೂಕಿನ 5 ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಮಿತ್ರವನ್ನು ವಿತರಣೆ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇಂದು ಈ ವಿದ್ಯಾರ್ಥಿ ಮಿತ್ರವನ್ನು ಕೊಡ್ತಾ ಇದ್ದಾರೆ. ಇದು ವರ್ಷಗಳ ಪೂರ್ತಿ, ಇಂದಿನಿಂದ 1 ವರ್ಷಗಳ ಕಾಲ ತಮ್ಮ ಶಾಲೆಗೆ ಪ್ರತಿನಿತ್ಯ ಬರುತ್ತೆ. ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಿಮ್ಮ ವಿದ್ಯಾ ಅಭ್ಯಾಸದ ಜೊತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶಾಲೆಯಲ್ಲಿ ಮಾಡ್ತಕ್ಕಂಥ ಪ್ರವಚನ ಜೊತೆಗೆ ಇದು ಕೂಡ ತಮಗೆ ಒಂದು ಉತ್ತಮವಾದ ಸಂದೇಶವನ್ನು ನೀಡ್ತಕ್ಕಂಥ ವಿದ್ಯಾರ್ಥಿ ಮಿತ್ರ ಆಗಿರ್ತದೆ. ಹಾಗಾಗಿ ಇದರಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಿದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಗುರುಗಳು ಹೇಳಿದ್ರು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ನಮಗೆ ವಿದ್ಯೆ ಮತ್ತು ಶಾಲಾ ಕೊಠಡಿಯನ್ನು ಹೊರತುಪಡಿಸಿ ಸಮಾಜದಲ್ಲಿ ಏನಾಗ್ತದೆ, ಸಮಾಜದ ವ್ಯವಸ್ಥೆ ಏನು ಅವತ್ತು ಹೇಳಿದ್ರು. ಈ ದೇಶಕ್ಕೆ ವಿದ್ಯಾಮಂತ್ರಿ ಯಾರು, ಈ ರಾಜ್ಯದ ವಿದ್ಯಾಮಂತ್ರಿ ಯಾರು, ರಾಷ್ಟ್ರಪತಿಗಳು ಯಾರು, ರಾಜ್ಯಪಾಲರು ಯಾರು, ಹೀಗೆ ಸಮಾಜಮುಖಿ ಕೆಲಸವನ್ನು ಸಮಾಜದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಕೂಡ ನಮ್ಮ ಈ ಪತ್ರಿಕಾ ಮಾಧ್ಯಮಗಳು ತಿಳ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಯನ್ನು ಓದ್ತಕ್ಕಂಥ ಪ್ರಕ್ರಿಯೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ, ಕುಂಠಿತವಾಗಿದೆ. ಕಾರಣ ಏನಂತ ಹೇಳಿದ್ರೆ, ಈ ಮೊಬೈಲ್ ಅಂತ ಒಂದು ಈ ಮಾಯ ಪ್ರಪಂಚದ ಮೊಬೈಲಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ, ಸ್ಟೂಡೆಂಟ್ಸು, ವಯಸ್ಸಾದವರು ಎಲ್ಲರೂ ಕೂಡ ಮೊಬೈಲ್ಗೆ ಮಾರೋಗ್ಬಿಟ್ಟಿದ್ದಾರೆ. ಊಟ ತಿನ್ನೋವು ಕೂಡ ಸ್ಟೇಟಸ್ ನೋಡೋದು ಮತ್ತು ಈ ರೀಲ್ಸ್ ನೋಡೋದು, ಇದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆ ಕಾರ್ಯದರ್ಶಿಗಳು ಅವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಕನಿಷ್ಠ ಶಾಲೆಗೆ ಬಂದಾಗ ಒಂದು 10 ನಿಮಿಷ ಆದರೂ ತಾವು ಆ ಒಂದು ಶಾಲೆಗೆ ಮುಂಚಿತವಾಗಿ ಬಂದಿರ್ತದೆ. ಬೆಳಗ್ಗೆನೇ 7 ಗಂಟೆಗೆ ಪತ್ರಿಕೆ, ಯಾರೆಲ್ಲ ಬೇಗ ಬರ್ತಾರೋ ಒಂದು 10 ನಿಮಿಷ ಪತ್ರಿಕೆಯನ್ನು ಓದುವ ಪ್ರಕ್ರಿಯೆಯನ್ನು ಪಡಿಸ್ಕೊಳಿಸ್ಬೇಕು. ಯಾಕಂತ ಹೇಳಿದ್ರೆ ವಿದ್ಯೆಯನ್ನು ಪಡೆದಂಥವರು ಎಲ್ಲ ಸಂಪತ್ತು ನಮ್ಮ ಹತ್ರ ನಾಶಿಸಿ ಹೋಗ್ತದೆ. ಆದರೆ ವಿದ್ಯೆ ಅಂತಕ್ಕಂಥದ್ದನ್ನ ಯಾರೂ ಕದಿಲ ಇರತಕ್ಕಂಥ ಸಂಪತ್ತು. ಅಂಥ ಸಂಪತ್ತನ್ನು ಈ ವಿದ್ಯಾರ್ಥಿ, ಆಮೇಲೆ ಯಾಕೆ ವಿದ್ಯಾರ್ಥಿ ದಶೆಯಲ್ಲೇ ಎಲ್ಲವನ್ನ ಹೇಳ್ತಾರೆ, ನೀನು ಓದು, ಬರೀ, ಆಟ ಆಡು, ಅದಕ್ಕಲ್ಲಿ ಇದಕ್ಕಲ್ಲಿ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿ ದೇಶದಲ್ಲಿರ್ತಕ್ಕಂಥ ನಮ್ಮ ಈ ಮೆದುಳೇನಿದೆ ಎಲ್ಲವನ್ನ ಗ್ರಹಿಸುವ ಶಕ್ತಿ ಇರ್ತದೆ. ಈ ಒಂದು ನಮ್ಮ ಟೀನೇಜಲ್ಲಿ ಎಲ್ಲ ಗ್ರಹಿಸ್ತದೆ. ಹಾಗಾಗಿ ಅದು ಹೆಚ್ಚು ಇವಾಗ ಚಿಕ್ಕ ಗಿಡಕ್ಕೆ ನಾವು ಜಾಸ್ತಿ ನೀರು ಇರ್ತಾ ಇರುತ್ತೆ, ಅದು ಕುಡಿತಾ ಹೋಗ್ತಾ ಇರ್ತದೆ. ಆದರೆ ದೊಡ್ಡ ಮರಕ್ಕೆ ನೋಡಿ, ನಾವು ನೀರು ಹಾಕಿಲ್ಲ ಅಂದ್ರೂ ವರ್ಷಾನುಗಟ್ಲೇನು ಮಳೆ ಆಗಿಲ್ಲ ಅಂದ್ರೂ ಇರ್ತದೆ. ಹಾಗಾಗಿ ನಮಗೆ ವಯಸ್ಸಾದಂಥವ್ರಿಗೆ ನಮ್ಗೆ ಎಷ್ಟೇ ಮೆದುಳಿಗೆ ಆಹಾರ ಕೊಟ್ಟರೆ ಅದು ತಗೊಳೋದಿಲ್ಲ. ಆದರೆ ವಿದ್ಯಾರ್ಥಿ ದೇಶದಲ್ಲಿ ಎಲ್ಲವನ್ನೂ ತಡೀತದೆ. ಸಂಗೀತ ತಗೊತದೆ, ಪಾಠ ತಗೊತದೆ, ಆಟ ತಗೊತದೆ. ಹಾಗಾಗಿ ಆದರೆ ಇಂಥ ಸಂದರ್ಭದಲ್ಲಿ ಬುರ್ರೆಗೆ ಯಾವುದನ್ನು ಕೊಡಬೇಕಪ್ಪ ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನೇ ಕೊಡಬೇಕು.